ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಯೊಬ್ಬರು 4 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಬಳ್ಳಾರಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ ಗುಂಡೂರು ಹುಲಿಗೆಮ್ಮ 26 ವರ್ಷ ಅವರಿಗೆ ಎರಡನೇ ಹೆರಿಗೆಯಲ್ಲಿ 2 ಗಂಡು ಮತ್ತು 2 ಹೆಣ್ಣು ಮಕ್ಕಳಾಗಿದ್ದು ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳನ್ನ NICU ನಲ್ಲಿ ಆರೈಕೆ ಮಾಡಲಾಗ್ತಾ ಇದೆ. ಹುಲಿಗೆಮ್ಮ ಅವರಿಗೆ 4 ತಿಂಗಳು ಗರ್ಭಿಣಿಯಾಗಿರಬೇಕಾದ್ರೆ ಗರ್ಭದಲ್ಲಿ 4 ಮಕ್ಕಳು ಬೆಳೀತಾ ಇರೋದು ವೈದ್ಯರಿಂದ ಮಾಹಿತಿ ತಿಳಿದಿತ್ತು. ಹೀಗಾಗಿ ಹೆರಿಗೆ 1 ತಿಂಗಳ ಮುಂಚೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. 1 ತಿಂಗಳಿನಿಂದ ವಿಮ್ಸ್ನಲ್ಲಿ ಅವರಿಗೆ ಆರೈಕೆ ಮಾಡಲಾಗ್ತಾ ಇತ್ತು. ಬಳಿಕ ನಿನ್ನೆ ಸಂಜೆ ಹೆರಿಗೆ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಬಳ್ಳಾರಿಯಿಂದ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವೀರೇಶ್. ಹಲವಾರು ಸಂದರ್ಭದಲ್ಲಿ ವಿಮ್ಸ್ ಕರ್ಮಕಾಂಡ ವಿಮ್ಸ್ ನಲ್ಲಿ ಹಿಂಗ್ ನಡೀತಾ ಇದೆ ಅಂತೆಲ್ಲ ಮಾತಾಡ್ತಿರ್ತೀವಿ ನಾವು. ಬಟ್ ಇವತ್ತೊಂದು ಒಳ್ಳೆ ಗಳಿಗೆ ಅಲ್ಲೊಂದು ಗುಡ್ ನ್ಯೂಸ್ ಬರ್ತಾ ಇದೆ. 4 ಮಕ್ಕಳಿಗೆ ಹೆರಿಗೆ ಆಗಿದೆ, ಎಲ್ಲವೂ ಕೂಡ ಆರೋಗ್ಯವಾಗಿದ್ದಾರೆ ಅಂತ. ಹೌ ಪಾಸಿಬಲ್ ಇಟ್ ಈಸ್ ವೀರೇಶ್? ಖಂಡಿತವಾಗಿಯೂ ಹರೀಶ್, ಯಾಕಂತಂದ್ರೆ ಬಳ್ಳಾರಿಯ ವಿಮ್ಸ್ ಎಷ್ಟು ವಿವಾದಕ್ಕೆ ಹೆಸರಾಗಿದೆ ಅಷ್ಟೇ ಅಲ್ಲಿ ಪ್ರಸಿದ್ಧ ವೈದ್ಯರಿದ್ದಾರೆ ಅನ್ನೋದು ಸಹ ಸತ್ಯ ಅಂತ ಹೇಳ್ಬಹುದು. ಈ ಎಮ್ಮಿಗನೂರು ಗ್ರಾಮದ ಹುಲಿಗೆಮ್ಮ ಇದ್ದಾರೆ. ಇವ್ರಿಗೆ ಈ ಹಿಂದೆ ಸ್ಕ್ಯಾನಿಂಗ್ ಮಾಡುವಂತ ಸಂದರ್ಭದಲ್ಲಿ ಗರ್ಭಕೋಶದಲ್ಲಿ 4 ಮಕ್ಕಳಿದವು ಅಂತ ಹೇಳಿ ಗೊತ್ತಾಗಿತ್ತು. ಹೀಗಾಗಿ ವಿಮ್ಸ್ ನ ವೈದ್ಯರು ಸತತವಾಗಿ ಏನ್ ಪರೀಕ್ಷೆಯನ್ನ ಮಾಡ್ತಾ ಇದ್ರು, ಆ ಮಹಿಳೆ ಮೇಲೆ ಸಾಕಷ್ಟು ನಿಗಾವನ್ನ ವಹಿಸಿದ್ರು. 1 ತಿಂಗಳ ಮುಂಚಿತವಾಗಿನೇ ಆ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿಕೊಂಡು ಅವಳಿಗೆ ಸುರಕ್ಷಿತವಾಗಿ ಹೆರಿಗೆಯನ್ನ ಮಾಡಿದ್ದಾರೆ. ಅವ್ರಿಗೆ ಹುಲಿಗೆಮ್ಮನಿಗೆ ಮೊದಲ ಹೆರಿಗೆಯಲ್ಲಿ 1 ಗಂಡು ಮಗು ಆಗಿತ್ತು. ಈಗ ಎರಡನೇ ಹೆರಿಗೆಯಲ್ಲಿ ಏಕಕಾಲಕ್ಕೆ 4 ಮಕ್ಕಳಾಗಿದ್ದಾವೆ. ನಾವು 2 ಮಕ್ಕಳು ತ್ರಿವಳಿ ಮಕ್ಕಳುಗಳನ್ನ ನೋಡಿದ್ವಿ, ಆದ್ರೆ 4 ಮಕ್ಕಳಾಗೋದು ತುಂಬಾ ರೇರ್ ಪ್ರಕರಣಗಳು ಅಂತ ಹೇಳ್ಬೋದು. ಎಷ್ಟು ಕ್ರಿಟಿಕಲ್ ಆಗಿತ್ತು ವೀರೇಶ್? ಇದು ತುಂಬಾ ಕ್ರಿಟಿಕಲ್ ಪ್ರಕರಣ ಅಂತ ಹೇಳ್ಬೋದು. ಇದು ಅಪರೂಪದ ಪ್ರಕರಣ ಅಂತ ಹೇಳ್ಬೋದು. ವಿಶೇಷವಾಗಿ ಈ ತರದ ಪ್ರಕರಣಗಳಾದಂತ ಸಂದರ್ಭದಲ್ಲಿ ಮಕ್ಕಳು ಬದುಕುಳಿಯುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ ವಿಮ್ಸ್ ವೈದ್ಯರು ತುಂಬಾ ಸುರಕ್ಷಿತವಾಗಿ ಮಕ್ಕಳು ಹುಟ್ಟಿದ್ರೆ ಇಷ್ಟು ಕೆಜಿ ಇದ್ರೆ ತುಂಬಾ ಹೆಲ್ದಿ ಅಂತೀವಿ, ಆರೋಗ್ಯ ಅಂತ ಅಂತೀವಿ. ಈ ಮಕ್ಕಳು ಎಷ್ಟು ಕೆಜಿ ಮತ್ತೆ ಹೇಗೆ ಎಷ್ಟು ಹೆಲ್ದಿ ಆಗಿದ್ದಾರೆ ಮಕ್ಕಳು? ಹರೀಶ್, ಮಕ್ಕಳು ಎಲ್ಲರೂ ಸಹ ಹೆಲ್ದಿ ಆಗಿದ್ದಾರೆ, ಸಾಕಷ್ಟು ಆರೈಕೆಯಿಂದ ಇದ್ದಾರೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. 4 ಮಕ್ಕಳಾಗಿರೋದ್ರಿಂದ ತೂಕದಲ್ಲಿ ಸ್ವಲ್ಪ ಕಡಿಮೆ ತೂಕ ಬಂದಿದೆ ಅಂತ ಹೇಳ್ಬಹುದು. ಆದ್ರೆ ಆ ಮಕ್ಕಳು ಹೀಗಾಗಿ ಆ ಮಕ್ಕಳನ್ನ ಈಗ NICU ಘಟಕದಲ್ಲಿ ಇಟ್ಟು ವಿಶೇಷವಾದಂತಹ ಆರೈಕೆಯನ್ನ ವಿಮ್ಸ್ ವೈದ್ಯರು ಮಾಡ್ತಾ ಇದ್ದಾರೆ. ವಿಮ್ಸ್ ಅಧೀಕ್ಷಕ ಮರಿರಾಜ್ ಅವರು ಸೇರಿದಂತೆ ಇಡೀ ವಿಮ್ಸ್ ವಿಭಾಗ ಏನಿದೆ, ವೈದ್ಯರ ವಿಭಾಗ ಇದೆ, ಎಲ್ಲರೂ ಸಹ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಒತ್ತನ್ನ ಕೊಟ್ಟು ಸಾಕಷ್ಟು ಆರೈಕೆಯನ್ನ ಮಾಡಿ ಆ ಗರ್ಭಿಣಿ ಮತ್ತು ಆ ಮಕ್ಕಳನ್ನ ಬದುಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಹರೀಶ್. ಫ್ಯಾಂಟಾಸ್ಟಿಕ್. 1 ತಿಂಗಳಿನಿಂದ ಅಲ್ಲೇ ಆರೈಕೆ ಆಗ್ತಿದೆ ಅಂದ್ರೆ ನಾವು ಮಕ್ಕಳನ್ನ ನೋಡ್ತಿದ್ರೆ ಭಾವಚಿತ್ರದಲ್ಲಿ ಅಂಗಾಂಗಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಇದೆ. ಬಿಕಾಸ್ ಎಷ್ಟೋ ಸರಿ ಜಾಗ ಸಾಕಾಗಲ್ಲ ಒಳಗಡೆ ಅಂದಾಗ ಅದೆಲ್ಲವೂ ಕೂಡ ನ್ಯೂನ್ಯತೆಗಳಿರೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಲೆಟ್ಸ್ ಹ್ಯಾಟ್ಸ್ ಆಫ್ ಟು ಡಾಕ್ಟರ್ಸ್. ಅಲ್ಲಿರುವಂತಹ ಏನು ಡಾಕ್ಟರ್ಸ್ ಇದ್ದಾರೆ ಯಶಸ್ವಿಯಾಗಿ ಈ ಹೆರಿಗೆಯನ್ನು ಮಾಡಿಸಿದ್ದಾರೆ, ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರು ಅದನ್ನ ಎಷ್ಟು ಖುಷಿಯಿಂದ ಹೇಳ್ಕೋತಾರೆ ಈಗ ಡಾಕ್ಟರ್ಸ್ಗಳು. ಖಂಡಿತವಾಗಿ ಹರೀಶ್, ಯಾಕಂತಂದ್ರೆ ವಿಮ್ಸ್ ವೈದ್ಯರು ಇದುವರೆಗೂ ಸಹ 2 ಮಕ್ಕಳು ಮತ್ತು ಅವಳಿ ಜವಳಿ ಮತ್ತು 3 ಮಕ್ಕಳ ಹೆರಿಗೆಯನ್ನ ಮಾಡಿಸಿದ್ರು. ಇದು ಮೊದಲ ಪ್ರಕರಣ ಅಂತ ಗೊತ್ತಾಗಿದೆ. ಹೀಗಾಗಿ ವಿಮ್ಸ್ ಅಧೀಕ್ಷಕ ಮರಿರಾಜ್ ಅವರು ಸೇರಿದಂತೆ ಇಡೀ ತಜ್ಞರೇನಂದ್ರೆ ಹೆರಿಗೆ ತಜ್ಞರು ಯಾರ್ಯಾರಿದ್ರು ಎಲ್ಲರೂ ಸಹ ಈ ಮಹಿಳೆಯ ಹೆರಿಗೆ ಮಾಡುವಂತ ಸಂದರ್ಭ ಸಾಮಾನ್ಯವಾಗಿ ಹೆರಿಗೆ ಆದಾಗ 3 ದಿನ ಅಥವಾ ತುಂಬಾ ದೊಡ್ಡ ಕ್ರಿಟಿಕಲ್ ಇದ್ರೆ 1 ವಾರ 10 ದಿನ ಇರ್ತಾರೆ. ಬಟ್ ಈಗ 4 ಮಕ್ಕಳನ್ನ ಹೆತ್ತಿರೋದ್ರಿಂದ ಎಷ್ಟು ದಿನ ಇರಬೇಕಾಗುತ್ತೆ ಆ ಹೆಣ್ಣು ಮಗಳು? ಹರೀಶ್, ಮಕ್ಕಳು ಸಾಕಷ್ಟು ಆರೈಕೆಯಿಂದ ಇದ್ದಾರೆ. NICU ಘಟಕದಲ್ಲಿ ಮಕ್ಕಳ ಆರೋಗ್ಯ ಸುರಕ್ಷತೆಯಿಂದ ಇಟ್ಕೊಂಡಿದ್ದಾರೆ. ಬಹುತೇಕವಾಗಿ ಒಂದು 10-15 ದಿನಗಳ ಕಾಲ ವಿಮ್ಸ್ ನಲ್ಲಿ ಅವ್ರನ್ನ ದಾಖಲಿಸಿಕೊಂಡು ತದನಂತರ ಮನೆಗೆ ಕಳಿಸುವಂತ ಸಾಧ್ಯತೆ ಇದೆ. ಆದ್ರೆ 4 ಮಕ್ಕಳಾಗಿರೋದ್ರಿಂದ ಆ ತಾಯಿ ಆ ಮಕ್ಕಳನ್ನ ಸಂಭಾಳಿಸೋದು ಮುಂದೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ವೀರೇಶ್ ದಾನಿ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಆಕೆ ಮಹಾತಾಯಿನೇ 4 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ.